ನಮಸ್ಕಾರ. ಈ ದಿನ ನಾವು ಬೆಂಗಳೂರು ದೂರವಾಣಿ ನೌಕರರ ಪ್ರಾಚೀನ ದೇವಾಲಯಗಳ ಹವ್ಯಾಸಿ ವೀಕ್ಷಣಾ ಬಳಗದವರೊಂದಿಗೆ 52ನೇ ಪ್ರವಾಸದಲ್ಲಿ ಪಾಲ್ಗೊಳ್ತಾ ಇದ್ದೀವಿ. ಇವತ್ತಿನ ದಿನ ಶನಿವಾರ 14 ಜೂನ್ 2025ರಂದು ನಾವು ಕನಕಪುರದ ಸುತ್ತಮುತ್ತಲಿನ ಪುರಾತನ ದೇವಾಲಯಗಳ ವೀಕ್ಷಣೆ ಮಾಡುವವರಿದ್ದೀವಿ. ಈ ದಿನ ಒಟ್ಟಿಗೆ 8 ಸ್ಥಳಗಳಲ್ಲಿಯ ದೇವಾಲಯಗಳನ್ನು, ಬಹಳ ಸುಂದರವಾದ ವಿಶೇಷ ದೇವಾಲಯಗಳನ್ನು ನಾವು ವೀಕ್ಷಣೆ ಮಾಡ್ತಾ ಇದ್ದೀವಿ. ತಿರುವಣ್ಣಾಮಲೈ ಅರುಣಾಚಲೇಶ್ವರ ದೇವರ ಸ್ಮರಣೆಗಾಗಿ ಇಲ್ಲಿ ಅರುಣಾಚಲೇಶ್ವರ ದೇವಾಲಯವನ್ನು ಇಲ್ಲಿಯ ಜನ ನಿರ್ಮಿಸಿದ್ದಾರೆ. ಆ ದೇವಸ್ಥಾನಕ್ಕೆ ನಾವು ಬಂದಿದ್ದೀವಿ. ಶ್ರೀ ಶಾರದಾಂಬೆ ಶ್ರೀ ಮಹಾಲಕ್ಷ್ಮೀ ಅಮ್ಮನವರು, ಶ್ರೀ ವೆಂಕಟೇಶ್ವರ ಸ್ವಾಮಿ, ಪದ್ಮಾವತಿ ಅಮ್ಮನವರು, ಮಹಾವಿಷ್ಣು, ಧನಲಕ್ಷ್ಮಿ, ಅನಂತ ಪದ್ಮನಾಭ, ಲಕ್ಷ್ಮೀ ಸಹಿತ ಸತ್ಯನಾರಾಯಣ ಸ್ವಾಮಿ, ಬನಶಂಕರಿ ಅಮ್ಮನವರು, ಶ್ರೀ ರೇಣುಕಾ ಯಲ್ಲಮ್ಮ ದೇವಿ, ಶ್ರೀ ಚಂದ್ರಚೂಡೇಶ್ವರ ಸ್ವಾಮಿ, ವೀರಭದ್ರಸ್ವಾಮಿ, ಕಾಳಿಕಾಂಬಾ ದೇವಿ, ಮಹಾಮೃತ್ಯುಂಜಯ, ಗಂಗಾಧರೇಶ್ವರ ಸ್ವಾಮಿ, ರೇವಣಸಿದ್ದೇಶ್ವರ ಸ್ವಾಮಿ, ಅಯ್ಯಪ್ಪ ಸ್ವಾಮಿ, ಶ್ರೀ ದತ್ತಾತ್ರೇಯ ಸ್ವಾಮಿ, ಶ್ರೀ ಉಮಾಮಹೇಶ್ವರ ಸ್ವಾಮಿ, ಶ್ರೀ ಪಂಚೇಂದ್ರಿಯ ಶಿವ, ಶ್ರೀಕಂಠೇಶ್ವರ, ಶ್ರೀ ಸರ್ವೇಶ್ವರ, ಶ್ರೀ ಅಂಕನಾಥೇಶ್ವರ, ಕಾಮಾಕ್ಷಿ ಅಮ್ಮನವರು, ಗೌರೀಶಂಕರ, ಆದಿಶಕ್ತಿ ದೇವಿ, ಕಾಲಭೈರವೇಶ್ವರ ಸ್ವಾಮಿ, ಶ್ರೀ ಅನ್ನಪೂರ್ಣೇಶ್ವರಿ ಅಮ್ಮನವರು, ಶ್ರೀ ರಾಮೇಶ್ವರ ಸ್ವಾಮಿ. ಹಾರೋಹಳ್ಳಿಯಲ್ಲಿ ಸುಬೇದಾರ್ ಸೂರ್ಯನಾರಾಯಣ ಅಯ್ಯರ್ ಮತ್ತು ವೆಂಕಟೇಶ್ ಅಯ್ಯರ್ ಎಂಬುವವರು ಟಿಪ್ಪು ಸುಲ್ತಾನನ ಕೈ ಕೆಳಗೆ ಅಧಿಕಾರಿಗಳಾಗಿದ್ದರು. ಅವರು ಈ ದೇವಸ್ಥಾನದ ಸೇವಾ ಕೈಂಕರ್ಯಗಳನ್ನು ಮಾಡೋದನ್ನು ನೋಡಿ ಕುಪಿತಗೊಂಡ ಟಿಪ್ಪು ಸುಲ್ತಾನ ವೆಂಕಟೇಶನನ್ನು ಆನೆ ಕಾಲಿನಿಂದ ತುಳಿಸಿದ ಎಂಬ ಕಥೆ ಈ ಗ್ರಾಮದಲ್ಲಿ ಪ್ರಚಲಿತವಾಗಿದೆ. ಶ್ರೀ ಸೂರ್ಯನಾರಾಯಣ, ಶ್ರೀ ಸೋಮೇಶ್ವರ, ಶ್ರೀ ಮಂಜುನಾಥೇಶ್ವರ, ಶ್ರೀ ಮುಕ್ತೇಶ್ವರ, ಶ್ರೀ ಕಾಶಿ ವಿಶ್ವನಾಥೇಶ್ವರ. ವಿಷ್ಣುರ್ಮೇ ಪರಮಸ್ವರದ ವಿಷ್ಣುರ್ಮೇ ಪರಮಸ್ವರದ ವಿಷ್ಣುರ್ಮೇ ಪರಮಸ್ವರದ ವೇಣುಗೋಪಾಲ ಸ್ವಾಮಿ, ಶಿರ್ಡಿ ಸಾಯಿನಾಥ, ಲಕ್ಷ್ಮೀ ಸಹಿತ ಭೂವರಾಹ ಸ್ವಾಮಿ, ಮೇಲುಕೋಟೆ ಚಲುವನಾರಾಯಣ ಸ್ವಾಮಿ,
ಶ್ರೀ ಧನ್ವಂತರಿ. ಹಾರೋಹಳ್ಳಿಯಲ್ಲಿ ಈ ಅರುಣಾಚಲ ದೇವಸ್ಥಾನವನ್ನು ನೋಡಿದ ನಂತರ ನಾವು ಎರಡನೆಯದಾಗಿ ಕಲ್ಲಹಳ್ಳಿಯಲ್ಲಿರುವ ಶ್ರೀನಿವಾಸ ದೇವಾಲಯಕ್ಕೆ ಭೇಟಿ ನೀಡ್ತಾ ಇದ್ದೀವಿ. ದೇವಾಲಯವು ವಿಜಯನಗರದ ಅರಸರ ಕಾಲಕ್ಕೆ ಸೇರಿದ್ದು ಗರ್ಭಗೃಹ, ಅಂತರಾಳ, ನವರಂಗ, ಮುಖಮಂಟಪ ಹಾಗೂ ಹೊರ ಪ್ರವೇಶ ದ್ವಾರವನ್ನು ಹೊಂದಿದೆ. ದೊಡ್ಡದಾದ ರಾಜಗೋಪುರವು ದೇವಾಲಯಕ್ಕೆ ಇದ್ದು 4 ಹಂತಗಳ ಶಿಖರದ ಮೇಲೆ ಲೋಹದ ಪಂಚ ಕಳಸಗಳಿವೆ. ಗರ್ಭಗುಡಿಯ ಮೇಲೆ ಗಾರಿಯ ಶಿಖರವಿದೆ. ಕಲ್ಲಹಳ್ಳಿಯ ಶ್ರೀನಿವಾಸ ದೇವಾಲಯದ ಗರ್ಭಗುಡಿಯಲ್ಲಿ ಚಕ್ರ, ಶಂಖ, ಗದಾ, ವರದ ಹಸ್ತಧಾರಿಯಾದ ಶ್ರೀನಿವಾಸನ ಸುಂದರ ಮೂರ್ತಿ ಇದೆ. ದೇವಾಲಯದ ಅಂತರಾಳದಲ್ಲಿ ಉತ್ಸವ ಮೂರ್ತಿಗಳನ್ನು ಇರಿಸಲಾಗಿದೆ. ನವರಂಗದ ದ್ವಾರಕ್ಕೆ ಚಿನ್ನಲೇಪಿತ ತಗಡನ್ನು ಹೊದಿಸಿದ್ದು ಲಲಾಟದಲ್ಲಿ ರಂಗನಾಥನ ಮೂರ್ತಿ ಇದೆ. ಮುಖಮಂಟಪವು ಹಲವಾರು ಸ್ತಂಭಗಳಿಂದ ಕೂಡಿದ್ದು ಎದುರಿಗೆ ಬಲಿಪೀಠ ಮತ್ತು ಧ್ವಜಸ್ತಂಭವಿದೆ. ದೇವಾಲಯದ ಸುತ್ತಲೂ ಪ್ರಾಕಾರವಿದ್ದು ಸ್ವಾಮಿಯ ಕಲ್ಯಾಣೋತ್ಸವ ಮತ್ತು ಭಕ್ತರು ನಡೆಸುವ ಸೇವಾ ಕಾರ್ಯಗಳಿಗೆ ಸೂಕ್ತ ವ್ಯವಸ್ಥೆ ಕಲ್ಪಿಸಲಾಗಿದೆ. ಕಲ್ಲಹಳ್ಳಿಯ ಶ್ರೀನಿವಾಸ ದೇವರು ಸಾವಿರಾರು ಕುಟುಂಬಗಳಿಗೆ ಕುಲದೈವವಾಗಿದ್ದು ಸದಾ ಭಕ್ತಾದಿಗಳಿಂದ ತುಂಬಿರುತ್ತದೆ. ಪ್ರತಿ ಶನಿವಾರದಂದು ಮತ್ತು ಶ್ರಾವಣ ಶನಿವಾರಗಳಲ್ಲಿ ಅಲಂಕಾರ ಪ್ರಿಯನಾದ ಶ್ರೀನಿವಾಸ ದೇವನಿಗೆ ವಿಶೇಷ ಅಲಂಕಾರ ಸೇವೆಗಳು ನೆರವೇರುತ್ತವೆ. ಕಲ್ಲಹಳ್ಳಿಯ ಶ್ರೀನಿವಾಸ ದೇವರ ವಾರ್ಷಿಕ ರಥೋತ್ಸವವು ಪ್ರತಿ ವರ್ಷ ಮಾಘ ಮಾಸದ ಹುಣ್ಣಿಮೆಯ ದಿನ ಬಹಳ ವೈಭವವಾಗಿ ನೆರವೇರುತ್ತದೆ. ಕಲ್ಲಹಳ್ಳಿಯ ಶ್ರೀನಿವಾಸ ದೇವರ ದೇವಸ್ಥಾನದ ನಂತರ ನಾವು ಮುಂದೆ ಸಾಗಿ ಅರಳಾಳು ಗ್ರಾಮದ ದೇವಸ್ಥಾನಕ್ಕೆ ಬಂದಿದ್ದೇವೆ. ಅರಳಾಳು ಗ್ರಾಮದಲ್ಲಿ ಊರ ನಡುವೆ ವಿಜಯನಗರದ ಅರಸರ ಕಾಲಕ್ಕೆ ಸೇರುವ ನಾರಾಯಣ ಸ್ವಾಮಿ ದೇವಾಲಯ ಇದೆ. ಈಗ ಪ್ರಸ್ತುತ ಗ್ರಾಮ ತೀರಾ ಸಾಧಾರಣ ಊರಿನಂತೆ ಕಂಡರೂ ಹಿಂದೆ ಸೀಗಲ ನಾಡಿನ ಅರಳಹಾಳ ರಾಜ್ಯ ಎಂಬ ಆಡಳಿತ ಪ್ರದೇಶದ ಕೇಂದ್ರ ಸ್ಥಾನವಾಗಿತ್ತು. ಅಂದವಾದ ಗರುಡ ಪೀಠದ ಮೇಲಿರುವ ನಾರಾಯಣ ಸ್ವಾಮಿಯ ವಿಗ್ರಹವು 2.5 ಅಡಿಗಳಷ್ಟು ಎತ್ತರವಿರುವ ಸುಂದರ ಮೂರ್ತಿಯಾಗಿದೆ. ನಮ್ಮ ಧರ್ಮಸ್ಥಾನ ಟ್ರಸ್ಟ್ ಧರ್ಮಸ್ಥಳದ ವಿರುದ್ಧ ಏನಾದರೂ ನಾವು ಮಾಡ್ತೀವಿ, ಇವೆಲ್ಲ ಒಗ್ಗಟ್ಟಾಗಿ ಅಂತ ಹೇಳಿದ್ದೀವಿ. ಮುಂಬರುವ ದಿನಗಳಲ್ಲಿ ಇದರ ಅಭಿವೃದ್ಧಿ ಆಗೇ ಆಗ್ತದೆ. ಇವರು ಕೋರ್ಟಲ್ಲಿ ಕೆಲಸ ಮಾಡ್ತಾರೆ. ಅದರಿಂದ ಯಾರು ನೋಡಬೇಕು ಅಂದರೆ ಫಸ್ಟೇ ಫೋನ್ ಮಾಡ್ಕೊಂಡು ಬರಬೇಕು, ಇಲ್ಲದೇ ಇದ್ರೆ ದೇವಸ್ಥಾನ ತೆಗೆದಿರೋದಿಲ್ಲ. ಆಯ್ತಲ್ವಾ? ನಾವು ಬರ್ತೀವಿ ಅಂತ ಹೇಳಿದ್ದಕ್ಕೆ ಅವರು ನೋಡಿ. ದೇವಾಲಯವು ಕಣಶಿಲೆಯಿಂದ ರಚಿತವಾಗಿದ್ದು ಗರ್ಭಗೃಹ, ಅಂತರಾಳ, ನವರಂಗ ಹಾಗೂ 4 ಸ್ತಂಭಗಳ ಮುಖ ಮಂಟಪಗಳನ್ನು ಹೊಂದಿವೆ. ದೇವಾಲಯಕ್ಕೆ ಪ್ರವೇಶ ದ್ವಾರವಿದ್ದು ಸುತ್ತಲೂ ಗಾರಿಯ ಕೋಟೆಯ ಮಾದರಿಯ ಗಾರಿಯ ರಕ್ಷಣಾ ಗೋಡೆ ಇದೆ. ಮುಖಮಂಟಪದ ಎದುರು ಬಲಿಪೀಠ ಮತ್ತು ಗರುಡ ಸ್ತಂಭವಿದೆ. ಗರ್ಭಗೃಹದಲ್ಲಿರುವ ವಿಷ್ಣುಮೂರ್ತಿಯನ್ನು ಶಾಸನಗಳಲ್ಲಿ ನಾರಾಯಣ ಸ್ವಾಮಿ ಎಂದು ಕರೆಯಲಾಗಿದೆ. ವಿಜಯನಗರದ ಅರಸರ ಕಾಲಕ್ಕೆ ಸೇರುವ ದೇವಾಲಯವು ಶಿಥಿಲ ಹಂತವನ್ನು ತಲುಪಿದ್ದು ವಿನಾಶದ ಅಂಚಿನಲ್ಲಿದೆ. ಪುರಾತನ ದೇವಾಲಯವನ್ನು ರಕ್ಷಿಸುವ ಕಾರ್ಯ ತುರ್ತಾಗಿ ಆಗಬೇಕಾಗಿದೆ. ಅರಳಾಳುವಿಂದ ಹೊರಟು ನಾವು ಮುಂದೆ ಮಾಳಗಾಳು ಗ್ರಾಮಕ್ಕೆ ಬಂದಿದ್ದೇವೆ. ಇಲ್ಲಿ ಮಹದೇಶ್ವರ ದೇವಾಲಯವಿದೆ. ಮಹದೇವೇಶ್ವರ ದೇವಸ್ಥಾನ ಮಳೆಗಾಳು ಈಗ ಮುಖ್ಯವಾಗಿರುವುದು ಇಲ್ಲಿರುವ ಮಹದೇಶ್ವರ ದೇವಾಲಯದಿಂದ. ಗರ್ಭಗೃಹ, 2 ಸುಖರಾಶಿ ಅಥವಾ ಅರ್ಧ ಮಂಟಪಗಳು ಮತ್ತು ವಿಶಾಲವಾದ ನವರಂಗ ಹಾಗೂ ತೆರೆದ ಮುಖಮಂಟಪ ಇರುವ ದೇವಾಲಯದ ವಾಸ್ತು ವಿಶೇಷವೆಂದರೆ ಗರ್ಭಗೃಹದ ಪ್ರವೇಶದಲ್ಲಿರುವ ಚಾಮರಧಾರಿ ದ್ವಾರಪಾಲಕಿಯರು
ಪ್ರವೇಶ ದ್ವಾರದಲ್ಲೇ ಎರಡೂ ಬದಿ ಇರುವ ಗಾರೆಯ ದ್ವಾರಪಾಲಕ ಮೂರ್ತಿಗಳು ಸಾತ್ವಿಕ ಸ್ವರೂಪದಲ್ಲಿಲ್ಲ. ಆದರೂ ಮೇಲ್ಭಾಗದಲ್ಲಿ ಗಾರೆಯ ನಂದಿ ಅಥವಾ ಬಸವನ ಮೂರ್ತಿಯನ್ನು ರಚಿಸಲಾಗಿದೆ. ಸಾಮಾನ್ಯವಾಗಿ ಗರ್ಭಗೃಹದ ನಂತರ ಸುಖನಾಸಿ ಅರ್ಧಮಂಟ ಇರುವುದು ವಾಡಿಕೆ. 2 ಸುಖನಾಸಿ ಅರ್ಧಮಂಟಪಗಳು ಅಪರೂಪಕ್ಕೆ ಅಂಬಂತಿರುವೆ. ಮೊದಲಿಗೆ ಗರ್ಭಗೃಹ ಮತ್ತು ಸುಖನಾಸಿ ಹಾಗೂ ಚಿಕ್ಕ ಮುಖಮಂಟಪಷ್ಟವೇ ಇದ್ದ ದೇವಾಲಯ ಮುಂದೆ ವಿಸ್ತಾರಗೊಂಡು ಚಿಕ್ಕ ಮುಖಮಂಟಪವು ಮತ್ತೊಂದು ಸುಖನಾಸಿಯಂತೆ ಉಳಿದು ನವರಂಗ ಮತ್ತು ಈಗಿನ ಮುಖಮಂಟಪ ಸೇರ್ಪಡೆ ಆಗಿರಬಹುದು ಎಂದು ಭಾವಿಸಲು ಅವಕಾಶಗಳಿವೆ. ಗರ್ಭಗೃಹದ ಮೇಲೆ ಇಟ್ಟಿಗೆ ಮತ್ತು ಗಾರೆಯಿಂದ ನಿರ್ಮಿತವಾದ ಶಿಖರವಿದ್ದು ಅದರಲ್ಲಿ ಹಲವು ಗಾರೆಯ ಶಿಲ್ಪಗಳಿವೆ. ಗರ್ಭಗೃಹದಲ್ಲಿ ಪಾಣಿಪೀಠದ ಮೇಲಿರುವ ಲಿಂಗವು ಪ್ರಾಚೀನವೆಂದು ತೋರುತ್ತದೆ. ಇಲ್ಲಿನ ಲಿಂಗ ಮತ್ತು ದ್ವಾರಪಾಲಕರು ಹಾಗೂ ಗರ್ಭಗೃಹದ ಪ್ರವೇಶದಲ್ಲಿರುವ ಚಾಮರಧಾರಿಯನ್ನು ನೋಡಿದಾಗ ಶಿವ ಮತ್ತು ಶಕ್ತಿಯನ್ನು ಸಂಯುಕ್ತವಾಗಿ ಪ್ರತಿಷ್ಠಾಪಿಸಿದಾಗ ಶಿವನು ಮಹಾದೇವ ಎನಿಸಿಕೊಳ್ಳುತ್ತಾನೆ ಎಂದು ಹೇಳಬಹುದು. ಬಳಗಾಡಿನ ಮಹದೇಶ್ವರ ದೇವಾಲಯದಲ್ಲಿ ದೊರೆತಿರುವ 2 ಶಾಸನಗಳ ಪೈಕಿ ಕಾಲದ ದೃಷ್ಟಿಯಿಂದ ಮೊದಲನೇ ಶಾಸನದ ಕಾಲ ಕ್ರಿಸ್ತಶಕ 1375. ಶೈಲಿಯ ದೃಷ್ಟಿಯಿಂದ ದೇವಾಲಯದ ನವರಂಗದಲ್ಲಿರುವ ಕಂಬಗಳು ಮತ್ತು ಅವುಗಳ ಮೇಲಿನ ಶಿಲ್ಪಗಳು ಆ ಕಾಲಕ್ಕಿಂತ ನಂತರದವು. ಇದರಿಂದ ನವರಂಗವು ಆ ನಂತರದ ಸೇರ್ಪಡೆ ಎಂದು ಊಹಿಸಲು ಅವಕಾಶಗಳಿವೆ. ಇಂತಹ ಸೇರ್ಪಡೆಗಳು ಕಾಲದಿಂದ ಕಾಲಕ್ಕೆ ಆಗುತ್ತಲೇ ಇರುತ್ತವೆ. ದೇವಾಲಯದ ಎಡಬದಿಗೆ ಪ್ರತ್ಯೇಕವಾಗಿ ಪಾರ್ವತಿಯ ದೇವಾಲಯವಿದೆ. ಈ ಗ್ರಾಮದಲ್ಲಿ ಸ್ಥಳೀಯ ಗ್ರಾಮದೇವತೆ ಮೊರಸಂದಮ್ಮನ ದೇವಾಲಯ ಇದೆ. ಅಲ್ಲದೆ ಮಹದೇಶ್ವರನ ಹೆಸರದೇ ಆದ ಇನ್ನೊಂದು ಚಿಕ್ಕ ದೇವಾಲಯವೂ ಇದೆ. ಪೂರ್ವಾಭಿಮುಖವಾಗಿರುವ ಈ ದೇವಾಲಯವನ್ನು ಪ್ರಾಚೀನ ದೇವಾಲಯದ ವಾಸ್ತುವಿಗೆ ಧಕ್ಕೆ ಬರದಂತೆ ಇತ್ತೀಚೆಗೆ ಜೀರ್ಣೋದ್ಧಾರ ಮಾಡಲಾಗಿದೆ. ಗರ್ಭಗುಡಿಯಲ್ಲಿ ಸುಮಾರು 2 ಅಡಿ ಎತ್ತರದ ಮಹದೇಶ್ವರ ಎಂದು ಕರೆಯುವ ಶಾಸನೋಕ್ತ ಶಿವಲಿಂಗವಿದೆ. ಮಾಳಗಾಳು ಮಹದೇಶ್ವರ ಸ್ವಾಮಿಯ ದರ್ಶನದ ನಂತರ ನಾವು ಮುಂದೆ ಶ್ರೀ ಕೋದಂಡರಾಮಸ್ವಾಮಿ ದೇವಸ್ಥಾನವನ್ನು ಭೇಟಿ ನೀಡಿದೆವು. ಕನಕಪುರದ ಕೋಟೆಯನ್ನು ಪ್ರವೇಶಿಸುವ ಬಲಬದಿಯಲ್ಲಿ ಈ ಸೀತಾರಾಮ ದೇವಾಲಯವಿದೆ. ಗರ್ಭಗುಡಿಯಲ್ಲಿ ಸೀತಾರಾಮ, ಲಕ್ಷ್ಮಣ, ಆಂಜನೇಯರ ಬೃಹತ್ ಮೂರ್ತಿಗಳಿವೆ. ಸ್ವಾಮಿಯ ಪಾದದ ಬಳಿ ಮಾರುತಿಯ ಮೂರ್ತಿ ಇದೆ. ದೇವಾಲಯದ ಬದಿಯಲ್ಲಿ ಮಾರುತಿಯ ಪ್ರತ್ಯೇಕ ಗುಡಿ ಇದೆ. ಕನಕಪುರದ ಕೋದಂಡರಾಮಸ್ವಾಮಿಯ ರಥೋತ್ಸವವು ಪ್ರತಿ ವರ್ಷ ಚೈತ್ರ ಮಾಸದ ಉಗಾದಿಯಿಂದ ಆರಂಭವಾಗಿ 9 ದಿನಗಳ ಕಾಲ ವೈಭವವಾಗಿ ನೆರವೇರ್ತದೆ. ಆಷಾಢ ಮಾಸದ ಶುದ್ಧ ದ್ವಾದಶಿಯಂದು ಉತ್ಸವ ಇರ್ತದೆ. ಶ್ರೀ ರಾಮನವಮಿಯ ಸಂದರ್ಭದಲ್ಲಿ ಶ್ರೀರಾಮನಿಗೆ ವೈರಮುಡಿ ಉತ್ಸವ ಮತ್ತು ಗೋಕುಲಾಷ್ಟಮಿಯಲ್ಲಿ ವಿಶೇಷ ಸೇವಾ ಕೈಂಕರ್ಯಗಳು ಜರುಗುತ್ತವೆ. ಕನಕಪುರದ ಕೋದಂಡರಾಮಸ್ವಾಮಿ ದೇವಸ್ಥಾನದ ನಂತರ ನಾವು ಕನಕಪುರದ ಇನ್ನೊಂದು ದೇವಸ್ಥಾನ ರಂಗನಾಥ ದೇವಾಲಯವನ್ನು ಭೇಟಿ ನೀಡ್ತಾ ಇದ್ದೀವಿ. ಕನಕಪುರ ಸುಂದರ ಗಿರಿ ಶ್ರೇಣಿಗಳು ಹಾಗೂ ಕಾವೇರಿ, ಅರ್ಕಾವತಿ ನದಿಗಳ ಹರಿವಿನ ಪ್ರದೇಶದಲ್ಲಿದೆ. ಕನಕಪುರವು ಅರ್ಕಾವತಿ ನದಿಯ ಬಲದಂಡೆ ಮೇಲಿರುವ ತಾಲೂಕು ಕೇಂದ್ರ. ಕನಕಪುರ ಹೊಯ್ಸಳರ ಮತ್ತು ವಿಜಯನಗರದ ಅರಸರ ಕಾಲದಲ್ಲಿ ಸೀಗಲವಾಡು ಎಂಬ ಪ್ರದೇಶಕ್ಕೆ ಸೇರಿತ್ತು. ಪ್ರಾಚೀನ ಶಾಸನಗಳಲ್ಲಿ ಕಾಣಿಕಾರನಹಳ್ಳಿ ಎಂದು ಕರೆದಿರುವ ಕನಕಪುರ ಕಾನಕಾನಹಳ್ಳಿ ಎಂದು ಬದಲಾವಣೆಗೊಂಡು 1952ರಲ್ಲಿ ಕನಕಪುರ ಎಂದು ಪುನರ್ ನಾಮಕರಣಗೊಂಡಿದೆ. ಕನಕಪುರದ ಕೋಟೆಯ ಪ್ರದೇಶದಲ್ಲಿ ಈ ರಂಗನಾಥ ದೇವಾಲಯವಿದೆ. ದೇವಾಲಯವು ಬೃಹದಾಕಾರದಲ್ಲಿದ್ದು ಗರ್ಭಗೃಹ, ಅಂತರಾಳ, ನವರಂಗ, ಮುಖ ಮಂಟಪಗಳನ್ನು ಹೊಂದಿದೆ. ದೇವಾಲಯದ ಪ್ರಧಾನ ಗರ್ಭಗುಡಿಯಲ್ಲಿ ಆಸೀನ ಭಂಗಿಯಲ್ಲಿರುವ ರಂಗನಾಥನ ವಿಗ್ರಹವಿತ್ತು ಎಂಬುದನ್ನು ಆಯತಾಕಾರದ ಪಾಣಿಪೀಠವು ಖಚಿತಪಡಿಸುತ್ತದೆ. ಗರ್ಭಗುಡಿಯಲ್ಲಿ ಈಗ ಇರುವ ಸುಮಾರು 3 ಅಡಿ ಎತ್ತರದ ಶ್ರೀನಿವಾಸನ ಮೂರ್ತಿಯು ಚಕ್ರ, ಶಂಖ, ಗದಾಧಾರಿಯಾಗಿದ್ದು ಬಲಗೈ ವರದ ಹಸ್ತದಲ್ಲಿದೆ. ದೇವಾಲಯದ ನೈಋತ್ಯವಿರುವ ದಿಕ್ಕಿನ ಒಂದು ಗರ್ಭಗುಡಿಯಲ್ಲಿ ಅನಂತ ಪದ್ಮನಾಭ ಸ್ವಾಮಿಯ ಸುಂದರ ಮೂರ್ತಿ ಇದೆ. ಸುಮಾರು 4 ಅಡಿ ಉದ್ದವಿರುವ ವಿಗ್ರಹ ಅನಂತ ಪದ್ಮನಾಭ ಸ್ವಾಮಿಯು ಹಸನ್ಮುಖವಾಗಿದ್ದು 2 ಹಂತದ ಶೇಷತಲ್ಪದ ಮೇಲೆ ಪವಡಿಸಿದ್ದಾನೆ. ರಂಗನಾಥ ದೇವಾಲಯದ ವಾಯುವ್ಯ ಭಾಗದಲ್ಲಿ ವಿಷ್ಣುಪತ್ನಿ ಲಕ್ಷ್ಮೀ ದೇವಿಯ ಗುಡಿ ಇದೆ. ಗರ್ಭಗುಡಿಯಲ್ಲಿ ಚತುರ್ಭುಜಳಾದ ಲಕ್ಷ್ಮೀ ದೇವಿಯು ಆಸೀನಳಾಗಿರುವಳು. ಮೇಲಿನ ಕೈಗಳಲ್ಲಿ ಕಮಲವನ್ನು ಧರಿಸಿರುವ ದೇವಿಯು ಕೆಳಕೈಗಳಲ್ಲಿ ಅಭಯ ವರದ ಹಸ್ತದಲ್ಲಿವೆ. ಈ ದೇವಾಲಯವು
ಕನಕಪುರದ ಕೋಟೆಯ ಪ್ರದೇಶದಲ್ಲಿ ಇರುವುದರಿಂದ ಕಿಲ್ಲೆ ರಂಗನಾಥ ದೇವಾಲಯವೆಂದು ಪ್ರಸಿದ್ಧವಾಗಿದೆ. ಕನಕಪುರದ ರಂಗನಾಥ ಸ್ವಾಮಿಯ ಬ್ರಹ್ಮ ರಥೋತ್ಸವವು ಪ್ರತಿ ವರ್ಷ ಚೈತ್ರ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯಂದು ಬಹಳ ವೈಭವವಾಗಿ ನೆರವೇರುತ್ತದೆ. ಉತ್ಸವದ ಅಂಗವಾಗಿ ಧ್ವಜಾರೋಹಣ, ಶೇಷವಾಹನೋತ್ಸವ, ನಾಗವಲ್ಲಿ ಉತ್ಸವ, ಸ್ವಾಮಿಗೆ ತಿರುಕಲ್ಯಾಣೋತ್ಸವ, ಪ್ರಹ್ಲಾದ ಪರಿಪಾಲನೋತ್ಸವ, ಗಜೇಂದ್ರ ಮೋಕ್ಷ, ಗರುಡೋತ್ಸವ ಪಾಂಗಿತವಾಗಿ 9 ದಿನಗಳ ಕಾಲ ಜರುಗುತ್ತವೆ. ಮುಖಮಂಟಪದ ಈ ಪ್ರತ್ಯೇಕ ಗುಡಿಯಲ್ಲಿ ಶ್ರೀರಾಮನು ಆಸೀನ ಭಂಗಿಯಲ್ಲಿದ್ದು ಬಲಗೈ ಚಿನ್ಮುದ್ರೆಯಲ್ಲಿದ್ದು ಆತ್ಮಾರಾಮನಾಗಿದ್ದಾನೆ. ಇನ್ನೊಂದು ಪಕ್ಕದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ವೃಂದಾವನವೂ ಇದೆ. 9ನೇ ದಿನ ಧ್ವಜಾರೋಹಣದೊಂದಿಗೆ ಉತ್ಸವಕ್ಕೆ ತೆರೆ ಬೀಳುತ್ತದೆ. ಉತ್ಸವಾದಿಗಳು ಮುಗಿದ ಮರುದಿನ ದೇವರಿಗೆ ಮಹಸ್ಥಪನ ಪೂರ್ವಕ ಮಹಾಭಿಷೇಕ, ತಿರುಪ್ಪಾವಡೆ ಸೇವೆ, ದ್ವಾದಶಾರಾಧನೆಗಳು, ಧಾರ್ಮಿಕ ಆಚರಣೆಗಳು ವೈಭವವಾಗಿ ನೆರವೇರುತ್ತವೆ. ನಂತರ ಶ್ರೀ ಕೆ ಜನಾರ್ದನ್ ತುಂಗ ಅವರು ಬರೆದ ಸ್ತಂಭ ದೀಪಿಕೆ ಪುಸ್ತಕದ ಬಿಡುಗಡೆ ಕಾರ್ಯಕ್ರಮ. ಸಂತೆಗೆ ಹೋಗಿ ಶ್ರಮಪಡಿಸುವುದಲ್ಲ, ಸಂತೆಯೊಳಗೆ ಇಟ್ಟು ಮಾರುವುದಲ್ಲ. ಸಂತತ ಭಕ್ತರ ಜ್ಞಾನಕ್ಕೆ ಸರಿಗೊಂಬ, ಸಂತತ ಭಕ್ತರ ಜ್ಞಾನಕ್ಕೆ ಸರಿಗೊಂಬ, ಕಾಂತಪುರಂದರ ವಿಠಲನಾಮವೆಂಬ ಕಲ್ಲು ಸಕ್ಕರೆ ಕೊಳ್ಳಿರೋ ನೀವೆಲ್ಲರೂ ಕಲ್ಲು ಸಕ್ಕರೆ. ಅಲ್ಲಿಂದ ಮುಂದೆ ನಾವು ಉಜ್ಜನಹಳ್ಳಿಗೆ ಬಂದಿದ್ದೀವಿ. ಉಜ್ಜನಹಳ್ಳಿಯಲ್ಲಿ ವಿಜಯನಗರದ ಅರಸರ ಕಾಲದಲ್ಲಿ ವ್ಯಾಸತೀರ್ಥರಿಂದ ಪ್ರತಿಷ್ಠಾಪಿತವಾದ ಆಂಜನೇಯನ ಮೂರ್ತಿ ಇರುವ ದೇವಾಲಯ ಇದೆ. ಶಿಥಿಲ ಹಂತವನ್ನು ತಲುಪಿದ್ದ ದೇವಾಲಯವನ್ನು ಗ್ರಾಮಸ್ಥರು ಆಸಕ್ತಿ ವಹಿಸಿ ಜೀರ್ಣೋದ್ಧಾರ ಮಾಡಿದ್ದಾರೆ. ನಂತರ ಇಲ್ಲಿಂದ ಹೊರಟು ಸಿಂಗರಾಜಪುರದಲ್ಲಿ ಇರೋ ವಿಜಯನಗರ ಅರಸರ ಕಾಲಕ್ಕೆ ಸೇರಿರೋ ವೇಣುಗೋಪಾಲ ದೇವಾಲಯವಿದೆ. ದೇವಾಲಯವು ಶಿಥಿಲ ಹಂತವನ್ನು ತಲುಪಿದ್ರಿಂದ ಜೀರ್ಣೋದ್ಧಾರ ಕೂಡ ಆಗಿದೆ. ಈ ದೇವಾಲಯವು ಗರ್ಭಗೃಹ, ಅಂತರಾಳ, ನವರಂಗ ಹಾಗೂ ಮುಖಮಂಟಪಗಳನ್ನು ಹೊಂದಿರೋ ಕಿರು ದೇವಾಲಯವಾಗಿದೆ. ಗರ್ಭಗುಡಿಯಲ್ಲಿರುವ ವೇಣುಗೋಪಾಲಸ್ವಾಮಿಯ ವಿಗ್ರಹ ಸುಮಾರು 5 ಅಡಿ ಎತ್ತರವಿರುವ ಸುಂದರ ಮೂರ್ತಿ. ಕಿರೀಟ, ಮುಕುಟವನ್ನು ಧರಿಸಿರುವ ವೇಣುಗೋಪಾಲನು ಚತುರ್ಭುಜನಾಗಿದ್ದು ಮೇಲಿನ ಕೈಗಳಲ್ಲಿ ಕೊಳಲನ್ನು ನುಡಿಸುತ್ತಿದ್ದು ಹಿಂಬದಿಯ ಕೈಗಳಲ್ಲಿ ಶಂಖ ಚಕ್ರಗಳನ್ನು ಹಿಡಿದಿರುವನು. ಹಸುನ್ಮುಖಿ ವೇಣುಗೋಪಾಲನ ಹಿಂಬದಿಯಲ್ಲಿ ಪ್ರಭಾಚಕ್ರವಿದೆ. ಕತ್ತರಿ ಕಾಲನ್ನು ಹಾಕಿಕೊಂಡು ನಿಂತಿರುವ ಭಂಗಿಯಲ್ಲಿ ಮೂರ್ತಿಯನ್ನು ರಚಿಸಲಾಗಿದೆ. ನವರಂಗದಲ್ಲಿ ಲಕ್ಷ್ಮೀದೇವಿಯ ಮೂರ್ತಿ ಇದೆ. ಚತುರ್ಭುಜಳಾದ ಲಕ್ಷ್ಮೀದೇವಿಯು ಮೇಲಿನ ಕೈಗಳಲ್ಲಿ ಕಮಲ ಪುಷ್ಪವನ್ನು ಧರಿಸಿದ್ದು ಕೆಳಗಿನ ಕೈಗಳು ಅಭಯ ವರದ ಹಸ್ತದಲ್ಲಿವೆ. ಇಲ್ಲಿಂದ ಹೊರಟು ಕೋಡಂಬಳ್ಳಿ ಎಂಬ ಗ್ರಾಮಕ್ಕೆ ಪ್ರಸಿದ್ಧ ಮರುಳೇಶ್ವರ ಎಂಬ ಪುರಾತನ ದೇವಾಲಯವನ್ನು ವೀಕ್ಷಿಸಲು ಬಂದೆವು. ಇದು ಗಂಗವಂಶದ ಅರಸರ ಕಾಲದ ಪುರಾತನ ದೇಗುಲ. ಮರಳೇಶ್ವರ ದೇವಾಲಯವು ಮೂಲತಃ ಸುಮಾರು 10ನೇ ಶತಮಾನಕ್ಕೆ ಸೇರಿದ್ದು. ವಿಜಯನಗರ ಅರಸರ ಕಾಲದಲ್ಲಿ ಪ್ರವೇಶ ಮಂಟಪ ಮತ್ತು ಮುಖಮಂಟಪಗಳನ್ನು ರಚಿಸಿ ವಿಸ್ತರಿಸಲಾಗಿದೆ. ದೇವಾಲಯವನ್ನು ಮೂಲ ಸ್ವರೂಪಕ್ಕೆ ಚ್ಯುತಿ ಬಾರದಂತೆ ನವೀಕರಿಸಲಾಗಿದೆ. ಮುಖಮಂಟಪದ ಮೇಲಿನ ಕೈಪಿಡಿಯಲ್ಲಿ ವೃಷಭಾರೂಢ ಉಮಾಮಹೇಶ್ವರರ ಗಾರೆಯ ಅಂದವಾದ ಮೂರ್ತಿ ಇದೆ. ಇಲ್ಲಿಗೆ ನಮ್ಮ ಪ್ರವಾಸ ಸಂಪನ್ನವಾಯಿತು.